ಯುಗಾದಿ ಅಂತ ಹೇಳಿದಾಗ ಅದರಲ್ಲಿ ಚಾಂದ್ರಮಾನ ಯುಗಾದಿ ಹಾಗೆ ಸೌರಮಾನ ಯುಗಾದಿ ಅನ್ನುವಂಥದ್ದು ಇದೆ. ಸೊ ಇದರಲ್ಲಿ ಈಗ ಈ ಒಂದು ಯುಗಾದಿ ಅನ್ನುವಂಥದ್ದು ಯಾವುದು, ಸೌರಮಾನ ಯುಗಾದಿ ಆಗುತ್ತಾ ಅಥವಾ ಚಾಂದ್ರಮಾನ ಯುಗಾದಿ ಆಗುತ್ತಾ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಇದರ ಒಂದು ವ್ಯತ್ಯಾಸಗಳೇನು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡಿ ಗುರುಜಿ. ಈ ವಿಂಧ್ಯ ಪರ್ವತದಲ್ಲಿ ವಾಸ ಮಾಡುವಂತಹ ಸಂದರ್ಭದಲ್ಲಿ ಅನಾದಿ ಕಾಲದಲ್ಲಿ ಅಲ್ಲಿ ಸೌರಮಾನ ಹಾಗೂ ಚಂದ್ರಮಾನ, ಈ ಪ್ರಸ್ತುತ ವಿದ್ಯಮಾನದಲ್ಲಿ ಪರಶುರಾಮ ಕ್ಷೇತ್ರ ಅನ್ನುವಂಥದ್ದು ಒಂದು ಕ್ಷೇತ್ರ, ಇನ್ನೊಂದು ರಾಮಕ್ಷೇತ್ರ ಅನ್ನುವಂತಹ ಒಂದು ಕ್ಷೇತ್ರ. ಹೇಗೆ ಸಮುದ್ರದ ತೀರದಲ್ಲಿ ವಾಸ ಮಾಡುವಂಥ ಎಲ್ಲ ಜನರು ಸಹಿತ ಸೌರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾರೆ, ಹಾಗೆ ಆ ಒಂದು ಪ್ರಾಂತ್ಯದ ಮೇಲ್ಭಾಗ ಇರುವವರು ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡುವಂಥದ್ದು. ಅರ್ಥಾತ್ ಸೂರ್ಯನ ಚಲನೆಯನ್ನು ಪ್ರಧಾನವಾಗಿಟ್ಟುಕೊಂಡು ಆರಾಧನೆ ಮಾಡುವಂಥದ್ದು ಒಂದು ಭಾಗವಾಯಿತು ಅಂತಾದರೆ, ಚಂದ್ರನ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಯುಗಾದಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇನ್ನೊಂದು ಭಾಗ. ಅದಕ್ಕೆ ಹೇಳುವಂಥದ್ದು ಸೂರ್ಯ ಹಾಗೂ ಚಂದ್ರ, ಹಾಗೆ ಯುಗಾದಿಯ ಒಂದು ಹಬ್ಬವನ್ನು ಚಾಂದ್ರಮಾನ ಮತ್ತು ಸೌರಮಾನ ಅನ್ನುವಂತಹ ಆಚರಣೆಗಳನ್ನು ಬಹಳಷ್ಟು ಆಚರಣೆ ಮಾಡುವಂಥ ಎರಡು ಪದ್ಧತಿಗಳಿದ್ದಾವೆ. ಹೇಗೆ ಈ ಬಾಂಬೆಯ ಪ್ರಾಂತ್ಯಕ್ಕೆ ನಾವು ಹೋದ್ವಿ ಅಂತಾದರೆ ಗುಡಿಪರ್ವ ಅನ್ನುವಂಥದ್ದು, ಹಾಗೆ ಸೌತ್ ಕೇಂದ್ರ ಪ್ರಾಂತ್ಯಕ್ಕೆ ಬಂದ್ವಿ ಅಂತಾದರೆ ಬಿಸು ಅನ್ನುವಂಥ ವಿಚಾರಗಳು, ಹಾಗೆ ನಾವು ಕರ್ನಾಟಕ ಪ್ರಾಂತ್ಯಕ್ಕೆ ಮೇಲ್ಭಾಗಕ್ಕೆ ಸಮುದ್ರ ತಡವನ್ನು ಬಿಟ್ಟು ನಾವು ಮೇಲ್ಭಾಗಕ್ಕೆ ಬಂದ್ವಿ ಅಂತಾದರೆ ಯುಗಾದಿ ಅನ್ನುವಂಥ ವಿಚಾರಗಳು. ಹಾಗಾಗಿಯೇ ನಾವಿಲ್ಲಿ ಸೌರಮಾನ ಯುಗಾದಿಯನ್ನ ಚಂದ್ರಮಾನ ಯುಗಾದಿಯನ್ನ ಎರಡೂ ಆಚರಣೆ ಅನ್ನುವಂಥದ್ದು ಪ್ರಾಂತ್ಯದಲ್ಲಿ ಇರುವಂಥದ್ದು. ಹಾಗೆ ಈ ಒಂದು ಕಾಲಘಟ್ಟದಲ್ಲಿ ನಾವು ಅತಿಯಾಗಿ ಸೌರಮಾನ ಯುಗಾದಿಯನ್ನ ಈ ಒಂದು ಪ್ರಾಂತ್ಯದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಹಾಗಾದ್ರೆ ಚಾಂದ್ರಮಾನ ಎಲ್ಲಿ? ಅದು ಸಮುದ್ರದ ತೀರದಲ್ಲಿ ವಾಸ ಮಾಡುವಂತಹ ಜನರಿಗೆ ಆ ಒಂದು ಯುಗಾದಿಯ ಆಚರಣೆಗಳನ್ನ ಆಚರಣೆ ಮಾಡ್ತಾರೆ ಕರಾವಳಿ ಭಾಗದಲ್ಲಿ. ಅದು ಇನ್ನೊಂದು 15 ದಿನಕ್ಕೆ ಚಂದ್ರನ ಬದಲಾವಣೆ ಸ್ಥಿತಿಯನ್ನು ನೋಡಿಕೊಂಡು ಇನ್ನೊಂದು 15 ದಿನದಲ್ಲಿ ಆ ಒಂದು ಯುಗಾದಿಯು ಬರ್ತದೆ. ಅದನ್ನ ಆಚರಣೆ ಮಾಡುವಂತಹ ಪ್ರಾಂತ್ಯದವರು ಅದನ್ನೇ ಆಚರಣೆ ಮಾಡ್ತಾರೆ. ನಾವು ಇಲ್ಲೆಲ್ಲ ಆಚರಣೆ ಮಾಡುವಂಥದ್ದು ಕರ್ನಾಟಕದಲ್ಲಿ ಈ ಒಂದು ಯುಗಾದಿ ಆಗಿರೋದ್ರಿಂದ ಈ ನಾವು ಸೌರಮಾನ ಯುಗಾದಿಯನ್ನ ಆಚರಣೆ ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು. ಅದರಲ್ಲಿ ಪುಣ್ಯಕಾಲ ಅನ್ನುವಂಥದ್ದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ 14/4/2026 ಮಂಗಳವಾರ ಈ ಯುಗಾದಿ ಅನ್ನುವಂಥದ್ದು ಬಂದಿದೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಯೋಗ ಏನು ಅಂತ ಕೇಳಿದ್ರೆ, ಅಮಾವಾಸ್ಯೆಯು ಈ ಅಮಾವಾಸ್ಯೆಯ ದಿನದಂದೇ ಯುಗಾದಿ ಅನ್ನುವಂಥದ್ದು ಪ್ರಾರಂಭವಾಗಿರುವಂಥದ್ದು. ಅಲ್ಲಿ ಪ್ರಾತಃ ಕಾಲದಲ್ಲಿ ಇರುವಂತಹ ಮುಂದಿನ ಭಾಗದಲ್ಲಿ ನಾವು ಹೇಳ್ತಾ ಹೋಗ್ತೇವೆ ಎಷ್ಟೊತ್ತು ತನಕ ನಮಗೆ ಅಮಾವಾಸ್ಯೆ ಅನ್ನುವಂಥದ್ದಿದೆ, ಅದಾದ ನಂತರದಲ್ಲಿ ನಾವು ಹೇಗೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಯುಗಾದಿ ಹಬ್ಬದ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅವಲೋಕನವನ್ನು ನಾವು ಮಾಡುವುದು. ಓಕೆ, ಈಗ ನಾವು ಏನು ಪರಾಭವ ಸಂವತ್ಸರದಲ್ಲಿ ಇದ್ದೀವಿ ಅನ್ನುವಂಥದ್ದನ್ನ ತಿಳಿಸಿದ್ರಿ. ಹಾಗೆ ಈ ಒಂದು ಪರಾಭವ ಸಂವತ್ಸರದಲ್ಲಿ ಇದೀಗ ರಾಜಾದಿ ಮಂತ್ರಿಗಳು ಅವರೆಲ್ಲ ಇರ್ತಾರೆ. ಸೊ ಅದೆಲ್ಲ ಏನು ಅನ್ನುವಂಥದ್ದನ್ನ ಕೂಡ ತಿಳಿಸ್ಕೊಡಿ. ಈಗ ಪ್ರತಿಯೊಂದು ಸಾಮಾನ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇಲ್ಲಿ 9 ಗ್ರಹಗಳಿದ್ದಾವೆ. ಹಾಗೆ 9 ಗ್ರಹಗಳು ಸಹಿತ ಒಂದೊಂದು ಸಂವತ್ಸರದಲ್ಲಿ ಒಬ್ಬರು ರಾಜನಾದ ಅಂತಾದರೆ ಇನ್ನೊಬ್ಬ ಮಂತ್ರಿ ಆಗುವಂತಹ ಕಾಲ. ಅದೇ ರೀತಿಯಾಗಿ ಯಾರು ರಾಜನಾದರೆ ಏನು ಫಲ ಅನ್ನುವಂಥ ವಿಚಾರಗಳನ್ನು ನಾವು ನೋಡೋದಾದರೆ, ಈ ವರ್ಷದ ಈ ಪರಾಭವ ಸಂವತ್ಸರದ ನವನಾಯಕರುಗಳು ಯಾರು, ಹಾಗೆ ರಾಜ ಯಾರು ಅನ್ನುವಂಥ ಚಿಂತನೆಯನ್ನು ನಾವು ಮಾಡೋದಾದರೆ, ಈ ವರ್ಷದ ರಾಜ ಯಾರು ಅಂತ ಹೇಳಿದರೆ ಗುರುಗ್ರಹ ಅನ್ನುವಂಥದ್ದು ಈ ಪರಾಭವ ಸಂವತ್ಸರದ ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಈ ಪರಾಭವ ಸಂವತ್ಸರದಲ್ಲಿ ಗುರುವು ರಾಜನಾಗಿರುವಂತಹ ಕಾರಣದಿಂದ ಏನೆಲ್ಲ ಫಲಗಳನ್ನು ಈ ಒಂದು ಪ್ರಾಂತ್ಯದಲ್ಲಿ ನೋಡ್ಬೋದು ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡೋದಾದರೆ, ಗುರು ರಾಜನಾಗಿರುವಂತಹ ಕಾರಣದಿಂದ ದ್ವಿಜರು ಅಂತ ಹೇಳಿದರೆ ಸಾತ್ವಿಕ ಸ್ವಭಾವದವರು, ಹಾಗೆ ಸಾತ್ವಿಕ ಸ್ವಭಾವದವರು ಸತ್ಕಾರ್ಯಗಳನ್ನು ಮಾಡುವಂಥದ್ರಲ್ಲಿ ಜನರು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ. ಯಾಕೆ ಅಂತ ಕೇಳಿದರೆ, ಗುರು ಸೌಮ್ಯಗ್ರಹ ಆಗಿರುವಂತಹ ಕಾರಣದಿಂದ ಹೆಚ್ಚು ಜನರು ವಿದ್ವತ್ತನ್ನು ಯಾರು ಹೊಂದಿರ್ತಾರೆ ಅಥವಾ ಅವ್ರು ಮಾಡುವಂತಹ ಕೆಲಸಗಳಲ್ಲಿ ಹೆಚ್ಚು ಅಧ್ಯಯನವನ್ನು ಯಾರು ಮಾಡಿರ್ತಾರೆ ಆ ಒಂದು ಕ್ಷೇತ್ರದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಮನ್ನಣೆ ಅನ್ನುವಂಥದ್ದು ಸಿಗ್ತದೆ. ಹಾಗೆ ತಮ್ಮ ತಮ್ಮ ಕುಲಧರ್ಮವನ್ನು ಆಚರಣೆ ಮಾಡುವುದರಲ್ಲಿ ಮನುಷ್ಯರಾದವರು ಪ್ರವೃತ್ತಿಯನ್ನು ಹೊಂದ್ತಾರೆ. ಹಾಗೆ ರಾಜರಾದವರು ಅಂತ ಹೇಳಿದರೆ ರಾಜಕೀಯವನ್ನು ನಾವು ರಾಜರು ಅಂತಲೇ ತೆಗೆದುಕೊಳ್ಳೋದಾದರೆ ಉತ್ತಮವಾಗಿರ್ತಕ್ಕಂತಹ ಧರ್ಮವನ್ನು ಸಂರಕ್ಷಣೆ ಮಾಡುವಂಥ
ಆಡಳಿತವನ್ನ ಈ ವರ್ಷ ನಾವು ನೋಡ್ಬೋದು ಅನ್ನುವಂಥದ್ದು ಗುರು ರಾಜನಾಗಿರುವಂತಹ ಕಾರಣದಿಂದ ಈ ಫಲವನ್ನ ನಾವು ಅಪೇಕ್ಷೆ ಪಡಬಹುದು ಅನ್ನುವಂಥ ವಿಚಾರಗಳು. ತದನಂತರದಲ್ಲಿ ಮಂತ್ರಿ ಯಾರಾಗಿದ್ದಾರೆ, ಈ ವರ್ಷದಲ್ಲಿ ಮಂತ್ರಿ ಯಾರು? ಹಾಗಾದ್ರೆ ಈ ವರ್ಷದಲ್ಲಿ ಮಂತ್ರಿ ಪದವಿಯನ್ನ ಪಡೆದುಕೊಂಡಂತವರು ಯಾರು? ಕುಜನಾದವನು ಮಂತ್ರಿಯನ್ನ ಪಡೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ ಕುಜ ಈ ವರ್ಷದ ಮಂತ್ರಿ. ಆ ಮಂತ್ರಿ ಆಗಿರುವಂತಹ ಕಾರಣದಿಂದ ಅವನ ತತ್ವ ಏನು ಹೇಳ್ತದೆ ಅಂತ ಕೇಳಿದ್ರೆ, ಈ ವರ್ಷ ಪೈರುಗಳಾಗಿರಬಹುದು, ಕೃಷಿಗೆ ಸಂಬಂಧಿತವಾಗಿರ್ತಕ್ಕಂಥ ಪೈರು, ಹಾಗೆ ಪಚ್ಚೆಗಳು ಅನ್ನುವಂಥದ್ದು ಅದು ಹೆಚ್ಚು, ಪಚ್ಚೆ ವರ್ಣದ ಕೃಷಿಗೆ ಸಂಬಂಧಿತವಾಗಿರ್ತಕ್ಕಂಥ ಬೆಳೆಗಳು ಹೆಚ್ಚಾಗ್ತದೆ. ಹಾಗೆ ಅಗ್ನಿಯಿಂದ ಉಂಟಾಗಬಹುದಾಗಿರ್ತಕ್ಕಂಥ ಭಯ ಅಂತ ಹೇಳಿದ್ರೆ ಬಿಸಿಲು ಅನ್ನುವಂಥದ್ದು ಹೆಚ್ಚಾಗಿ ಈ ಬೆಳೆಗಳು ನಾಶವಾಗುವಂಥ ಯೋಗಗಳನ್ನ ಈ ಕುಜ ತಂದು ಒಡ್ತಾನೆ. ತದನಂತರದಲ್ಲಿ ಅತಿಯಾಗಿರ್ತಕ್ಕಂತಹ ಗಾಳಿಯನ್ನು ಉಂಟು ಮಾಡ್ತಾನಂತೆ ಅಂತ ಹೇಳಿದ್ರೆ ಆಡು ಭಾಷೆಯಲ್ಲಿ ನಾವು ಹೇಳುವಾಗ ಸುಂಟರ ಗಾಳಿ ಅಂತ ಹೇಳಿ ಹೇಳ್ತೇವೆ. ಅದು ಯಾಕಾಗಿ ಗಾಳಿ ಸುಂಟರ ಗಾಳಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಮಾಮೂಲಿ ಅಂತ ಗಾಳಿ ಬಂತು ಅಂತ ಆದ್ರೆ ಎಲ್ಲರೂ ಅದನ್ನ ತಡೆದುಕೊಳ್ಳಬಹುದು. ಅದೇ ಸುಂಟರ ಗಾಳಿ ಅಂತ ಹೇಳಿದ್ರೆ ಬಿಸಿಯಾಗಿರುವಂತಹ ಗಾಳಿ ಆದ್ರೂ ಅಥವಾ ತಂಪಾಗಿರುವಂತಹ ಗಾಳಿ ಆದ್ರೂ ಅತಿಯಾಗಿ ಅದರ ವೇಗ ಹೆಚ್ಚಾದಾಗ ಅದನ್ನ ಸುಂಟರ ಗಾಳಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಅತಿಯಾಗಿರ್ತಕ್ಕಂಥ ಫಲವೂ ಇರ್ತದೆ. ಆ ಸುಂಟರ ಗಾಳಿಯಿಂದ ಏನಾಗ್ತದೆ, ಕೃಷಿಗೆ ಸ್ವಲ್ಪ ಪೆಟ್ಟನ್ನುವಂಥದ್ದು ಬೀಳುವಂತಹ ಲಕ್ಷಣಗಳು ಈ ಸೆಪ್ಟೆಂಬರ್ ಕಾಲದಲ್ಲಿ ಆಗುವಂತಹ ಲಕ್ಷಣಗಳನ್ನ ನಾವು ಚಿಂತನೆ ಮಾಡಬಹುದು. ಅಂದ್ರೆ ಬೆಳೆಗಳಿಗೆ ಮಾತ್ರ ಅದರಿಂದ ತೊಂದರೆಗಳು ಉಂಟಾಗಬಹುದು, ಹಾಗೆ ಜನರಿಗೆ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳಿಲ್ಲ ಅಂತ ತೊಂದರೆಗಳಿಲ್ಲ. ಅದನ್ನ ನಾವು ಮುಂದೆ ದೇಶದ ಅವಯವಗಳನ್ನ ಚಿಂತನೆ ಮಾಡುವಾಗ ದೇಶದ ಜನರಿಗೆ ಏನಾಗ್ಬೋದು ಅನ್ನುವಂತ ಚಿಂತನೆಗಳನ್ನ ಮಾಡುವ. ಅದೇ ರೀತಿಯಾಗಿ ಇನ್ನೊಂದು ಚಂದ್ರ ಯಾರು ಏನಾಗಿದ್ದಾನೆ, ಚಂದ್ರನಿಗೆ ಯಾವ ಅಧಿಕಾರ ಸಿಕ್ಕಿದೆ ಅಂತ ಕೇಳಿದ್ರೆ, ಚಂದ್ರ ಸೇನಾಧಿಪತ್ಯವನ್ನ ನಡೆಸುವಂತಹ ಒಂದು ಯೋಗ ಅನ್ನುವಂಥದ್ದು, ಒಂದು ಪೀಠ ಅನ್ನುವಂಥದ್ದು ಅವನಿಗೆ ಸಿಕ್ಕಿದೆ. ಹಾಗಾಗಿ ಚಂದ್ರನಿಗೆ ಸೇನಾಧಿಪತಿಯ ಪಟ್ಟ ಅನ್ನುವಂಥದ್ದು ಸಿಕ್ಕಿದೆ. ಇದರಿಂದ ವಿಶೇಷ ಏನಾಗ್ತದೆ ಅಂತ ಕೇಳಿದ್ರೆ, ಮೋಡಗಳು ಚೆನ್ನಾಗಿ ಅವುಗಳ ಕೆಲಸವನ್ನ ಮಾಡ್ತದಂತೆ. ಹೇಗೆ ಮೋಡ ಬರುವಂತಹ ಸಂದರ್ಭಕ್ಕೆ ನೀರನ್ನ ತುಂಬಿಕೊಂಡು ಎಲ್ಲಿ ಬೆಳೆ ಅನ್ನುವಂಥದ್ದು ಹಸಿರು ಎಲ್ಲಿ ತುಂಬಿರ್ತದೆಯೋ ಅಲ್ಲಿ ಬೇಕಾಗಿರ್ತಕ್ಕಂತಹ ಬೆಳೆಯನ್ನ ಕೊಡುವಂತಹ ಲಕ್ಷಣಗಳು ಇಲ್ಲಿ ಕಾಣಬರ್ತದೆ. ಅಂದ್ರೆ ಬೆಳೆ ಚೆನ್ನಾಗತ್ತೆ, ಈ ವರ್ಷ ಚೆನ್ನಾಗಿ ಬೆಳೆ ಆಗುವಂತಹ ಲಕ್ಷಣಗಳು. ಅದೇ ರೀತಿಯಾಗಿ ಧಾನ್ಯಗಳಿಗೆ ಸ್ವಲ್ಪ ಬೆಲೆ ಅನ್ನುವಂಥದ್ದು ಕಮ್ಮಿ ಆಗುವಂತಹ ಲಕ್ಷಣಗಳು, ಧಾನ್ಯದ ಬೆಲೆ ಅನ್ನುವಂಥದ್ದು ಕಮ್ಮಿ ಆಗುವಂತಹ ಲಕ್ಷಣಗಳು. ಹಾಗೆ ಗೋವುಗಳು ಏನ್ ಮಾಡ್ತದೆ, ಚಂದ್ರ ಗೋವಿನ ಕಾರಕತ್ವವು ಹೌದು. ಹಾಗಾಗಿ ಗೋವಿನಿಂದ ಬರುವಂತಹ ಉತ್ಪನ್ನಗಳಿಗೆ ಹೆಚ್ಚು ಫಲಗಳು ಅಂತ ಹೇಳಿದ್ರೆ ಹೆಚ್ಚಿನ ಹಣವನ್ನ ಕೊಟ್ಟು ತೆಗೆದುಕೊಳ್ಳುವಂತಹ ಕಾಲ ಬರ್ತದೆ. ಅಂತ ಹೇಳಿದ್ರೆ ಗೋವಿನ ಉತ್ಪನ್ನಗಳಿಗೆ ಹೆಚ್ಚು ಬೆಲೆ ಆಗುವಂತಹ ಲಕ್ಷಣಗಳನ್ನ ಚಂದ್ರನು ಮಂತ್ರಿ ಆಗಿರುವಂತಹ ಕಾರಣದಿಂದ ನಾವು ಚಿಂತನೆಯನ್ನ ಮಾಡಬಹುದು. ಬೆಳೆ ಚೆನ್ನಾಗತ್ತೆ, ಹಾಗೆ ಒಂದು ಗೋವುಗಳ ಅಂದ್ರೆ ಈಗ ಗೊಬ್ಬರ ಎಲ್ಲ ಇರ್ಬೋದು, ಅದಕ್ಕೆ ಚೆನ್ನಾಗಿ ಬೇಡಿಕೆ ಬರುತ್ತೆ. ಅಂದ್ರೆ ಬೆಳೆ ಚೆನ್ನಾಗತ್ತೆ ಅಂತ ಹೇಳಿದ್ರೆ ಗೊಬ್ಬರಕ್ಕೂ ಕೂಡ ಬೇಡಿಕೆಗಳು ಜಾಸ್ತಿ ಆಗಿ ಬರುತ್ತೆ ಅಲ್ವಾ? ಹೌದು. ಇನ್ನು ಶುಕ್ರ ಯಾವ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾನೆ ಅಂತ ಕೇಳಿದ್ರೆ, ಶುಕ್ರ ಸಸ್ಯಾಧಿಪ, ಅಂದ್ರೆ ಸಸ್ಯಗಳು ಚಿಗುರೊಡೆಯುವಂಥದ್ದು, ಸಸ್ಯಗಳು ನೂತನವಾಗಿ ಹುಟ್ಟುವಂಥದ್ದು, ಅದಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳ ಅಧಿಕಾರ ಯಾರತ್ರ ಇದೆ ಅಂತ ಕೇಳಿದ್ರೆ ಶುಕ್ರನ ಹತ್ತಿರ ಉಂಟು. ಚಂದ್ರ ಸೇನಾ ಆಯ್ತು. ಈಗ ಶುಕ್ರ ಏನು ಅಂತ ಕೇಳಿದ್ರೆ ಸಸ್ಯಾಧಿಪ ಅಂತ. ಇದಕ್ಕೆಲ್ಲ ಅಧಿಪತಿ ಯಾರು? ಶುಕ್ರ ಅಧಿಪತಿ. ಶುಕ್ರ ಸಸ್ಯಾಧಿಪತಿ ಆದ್ರೆ ಏನೆಲ್ಲ ಫಲಗಳನ್ನು ಅವನು ಕೊಡಬಹುದು ದೇಶಕ್ಕೆ ಅನ್ನುವಂಥದ್ದು ನಾವು ಚಿಂತನೆ ಮಾಡೋದಾದ್ರೆ, ಇಲ್ಲಿ ಕುಷ್ಕಿ ಅನ್ನುವಂಥದ್ದು, ಹಾಗೆ ತರಿ ಅನ್ನುವಂತಹ ವಿಚಾರಗಳು, ಹಾಗೆ ಬಾಗಾಯಿತು ಅನ್ನುವಂತಹ ಫಸಲುಗಳನ್ನ ಹೇಳಿದ್ದಾರೆ. ಅಂತ ಹೇಳಿದ್ರೆ ಆಯಾ ಕಾಲಘಟ್ಟದಲ್ಲಿ ಆ ಕೆಲವೊಂದು ಪ್ರದೇಶಗಳಲ್ಲಿ ವಿಶೇಷವಾಗಿ ಆ ಭತ್ತವನ್ನೇ ಬೆಳಿತಾರೆ, ಇನ್ನು ಕೆಲವೊಂದು ಕಡೆ ಹತ್ತಿಯನ್ನೇ ಬೆಳಿತಾರೆ. ಇಂತಹ ಎಲ್ಲ ಪದಾರ್ಥಗಳಿಗೆ ಹಾಗೂ ಬೂದು ಮಣ್ಣು ಅಂತ ಹೇಳಿದ್ರೆ ಬೂದಿ ಬಣ್ಣದ ಮಣ್ಣು ಎಲ್ಲಿ ಹೆಚ್ಚಾಗಿ ಇರ್ತದೆ, ಈ ಕರಾವಳಿ ಪ್ರಾಂತ್ಯದಲ್ಲಿ ಈ ಬೂದಿ ಬಣ್ಣದ ಮಣ್ಣು ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಈ ಕರಾವಳಿ ಪ್ರಾಂತ್ಯದಲ್ಲಿ ಯಾವ ಮಣ್ಣು ಭೂಮಿ ಅಂತ ಹೇಳಿದ್ರೆ ಈ ಬೂದು ಬಣ್ಣ ಅನ್ನುವಂಥದ್ದು ಇರ್ತದೋ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನ ಈ ವರ್ಷ ಕೃಷಿಕರು ಅದನ್ನ ಅಪೇಕ್ಷೆ ಪಡಬಹುದು. ಯಾಕೆಂದ್ರೆ ಬೂದು ಬಣ್ಣದ ಮಣ್ಣಿನಲ್ಲಿ ಬೆಳೆದಂತಹ ಏನು ಕೃಷಿ ಅನ್ನುವಂಥದ್ದಿದೆ, ಈ ಸಲ ವಿಶೇಷವಾಗಿರ್ತಕ್ಕಂತಹ ಫಲಗಳು ಆ ಮನುಷ್ಯ ಅನುಭವಿಸುವಂತಹ ಲಕ್ಷಣಗಳು ಶುಕ್ರ ಸಸ್ಯಾಧಿಪನಾಗಿರುವಂತಹ ಕಾರಣದಿಂದ ಕೃಷಿಕರು ಅದನ್ನ
ಅಪೇಕ್ಷೆ ಪಡಬಹುದು ಅನ್ನುವಂಥದ್ದು ಇಲ್ಲಿ ಚಿಂತನೆ ಮಾಡಬಹುದು. ಓಕೆ. ಅದೇ ರೀತಿಯಾಗಿ ಬುಧಸ್ಯ ಧಾನ್ಯಾಧಿಪತಿ, ಧಾನ್ಯಕ್ಕೆ ಒಬ್ಬ ಅಧಿಪತಿ. ನಮ್ಮಲ್ಲಿ ಹೇಗೆ ಶಿಕ್ಷಣಕ್ಕೊಬ್ರು, ಕಾನೂನಿಗೆ ಒಬ್ರು ಹೇಗಿರ್ತಾರೋ ಹಾಗೆ ಇಲ್ಲಿ ನವಗ್ರಹಗಳು ಒಂದೊಂದು ಅಧಿಕಾರವನ್ನು ವಹಿಸ್ಕೊಂಡಿರ್ತಾರೆ. ಅದರಲ್ಲಿ ಬುಧ ಧಾನ್ಯಾದಿಗಳು, ಧಾನ್ಯಾಧಿಪ ಅಂತ ಹೇಳಿದ್ರೆ ಧಾನ್ಯಗಳಿಗೆ ಅಧಿಪತಿ ಆಗಿರುವಂಥವನು ಈ ವರ್ಷ ಬುಧನಾಗಿದ್ದಾನೆ. ಹಾಗಾಗಿ ಬುಧ ಧಾನ್ಯಾಧಿಪತಿನಾಗಿರುವಂತಹ ಕಾರಣದಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆ ಆಗುವಂತಹ ಕಾಲ. ಯಾವಾಗ ಮಧ್ಯ ವರ್ಷದಲ್ಲಿ ಮಳೆ ಅನ್ನುವಂಥದ್ದು ಕಮ್ಮಿಯಾಗಿ ಅದರಿಂದ ಕೆಲವೊಂದು ತೊಂದರೆಗಳು ಅನ್ನುವಂಥದ್ದು ಆಗಬಹುದು. ಸರಿಯಾದ ಸಮಯಕ್ಕೆ ಮಳೆ ನಿಲ್ದಲೇ ಇರುವಂಥದ್ದು, ಹಾಗೆ ಗಾಳಿಯ ಬಡಿತ ಹೆಚ್ಚು ಮಾಡ್ತಾನಂತೆ. ಯಾಕೆ ಅಂತ ಕೇಳಿದ್ರೆ ಈ ಗಾಳಿಯ ಪ್ರಮಾಣವನ್ನ ಬುಧನಾದವನೇ ಮನಕ್ಕಾರಕ ಬುಧ ಅಂತೇಳಿ ಹೇಳ್ತಾರೆ. ಮನಸ್ಸು ಸರಿ ಇರಬೇಕು ಅಂತಾದ್ರೂ ನಮಗೆ ಬುಧನ ಇಚ್ಛೆ. ಇನ್ನು ದೇಶಕಾಲ ಸಂಕೀರ್ತ್ಯ ಅನ್ನುವಂತೆ ದೇಶವನ್ನ ನಾವು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಗಾಳಿಯ ಬಡಿತ ಹೆಚ್ಚು ಮಾಡ್ತಾರಂತೆ. ತದನಂತರದಲ್ಲಿ ಜನರ ಮನಸ್ಸಿನಲ್ಲಿ ಕ್ಷಾಮದ ಭೀತಿ ಉಂಟಾಗ್ತದೆ. ಅಂತ ಹೇಳಿದ್ರೆ ಈಗ ಕೊರೋನಾ ಬರುವಂತಹ ಸಂದರ್ಭ, ಕೊರೋನಾ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಅದರ ಪ್ರಮಾಣ ಅನ್ನುವಂಥದ್ದು ಹೆಚ್ಚಾದಾಗ ಎಲ್ಲರಿಗೂ ಏನಾಯ್ತು, ಭಯಭೀತರಾದ್ರು. ಅದೇ ರೀತಿಯಾಗಿ ಈ ವರ್ಷವೂ ಸಹಿತ ಕ್ಷಾಮ ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವಂತಹ ವಸ್ತುಗಳು ಕಮ್ಮಿಯಾಗಿ ಅದರಿಂದ ಈಗ ಹೇಗೆ ಪ್ರಸ್ತುತ ವಿದ್ಯಮಾನದಲ್ಲಿ ಗ್ಯಾಸಿನ ವಿಚಾರಗಳಲ್ಲಿ ಸ್ವಲ್ಪ ಕಳವಳಗಳು ಅನ್ನುವಂಥದ್ದು ಉಂಟಾಗಿದೆಯೋ ಅದೇ ರೀತಿಯಾಗಿ ರೋಗ ರುಜಿನಗಳಿಂದ ಸ್ವಲ್ಪ ಜನರು ಭಯಭೀತರಾಗ್ಬೋದು. ಉದಾಹರಣೆಗೆ ಹೇಳಬೇಕಂತಾದ್ರೆ ಈಗ ಸ್ವಲ್ಪ ಒಂದು 6 ತಿಂಗಳ ಕೆಳಭಾಗದಲ್ಲಿ ಹೃದಯಾಘಾತ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಆಗ್ತಾ ಇತ್ತು, ಹೃದಯ ಸ್ತಂಭನಾದಿಗಳು ಆಗ್ತಾ ಇತ್ತು. ಆದ್ರೆ ಅದು ಹೆಚ್ಚಿನ ಪರಿಣಾಮವನ್ನ ಬೀರ್ಲಿಲ್ಲ. ಯಾಕಾಗಿ ಅಂತ ಕೇಳಿದ್ರೆ ಆ ಗ್ರಹದ ತತ್ವ ಇದ್ದಿದ್ದೇ ಅಷ್ಟು, ಹಾಗಾಗಿ ಅಷ್ಟು ಫಲಗಳನ್ನು ಕೊಟ್ಟು ಹೋಗಿ ಬಿಟ್ಟ. ಹಾಗೆ ಈ ಚಂದ್ರ ಬುಧನಾದವನು ಸಹಿತ ಕ್ಷಾಮದ ಭಯವನ್ನ ಜನರಲ್ಲಿ ತಂದೊಡ್ತಾನೆ ಅನ್ನುವಂಥ ವಿಚಾರಗಳು. ಹಾಗೆ ಈ ಚಂದ್ರ ಈ ಸಲಿ ಅರ್ಘಾಧಿಪನೂ ಹೌದು. ಅರ್ಘಾಧಿಪ ಅಂತ ಹೇಳಿದ್ರೆ ಈ ಸುವೃಷ್ಟಿ, ಸಸ್ಯವೃಷ್ಟಿ ಅಂತ ಹೇಳಿದ್ರೆ ಈ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಭೂಮಿಯಲ್ಲಿ ಇರಬೇಕು ಅಂತ ಆದ್ರೆ ಆ ಮಳೆಯಿಂದ ಮಾತ್ರ ಸಾಧ್ಯ ಆ ಭೂಮಿಯ ಫಲವತ್ತತೆ ಅನ್ನುವಂಥದ್ದು ಹೆಚ್ಚಲಿಕ್ಕೆ. ಆದ್ರೆ ನಾವೆಲ್ಲ ಸ್ವಲ್ಪ ಕೀಟನಾಶಕಗಳನ್ನ ಇದನ್ನ ಮಣ್ಣಿಗೆ ಸೇರಿಸ್ಬೋದು. ಆದ್ರೆ ನ್ಯಾಚುರಲ್ ಆಗಿ ಬರ್ಬೇಕಂತ ಆದ್ರೆ ಅದಕ್ಕೆ ಆ ಒಂದು ಗ್ರಹಗಳ ಸ್ಥಿತಿ ಅನ್ನುವಂಥದ್ದು ನಮಗಿತ್ತು ಅಂತ ಆದ್ರೆ ಆ ಫಲ ಜಾಸ್ತಿ ಬೆಳೀತದೆ ಅನ್ನುವಂಥದ್ದು, ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತಾ ಹೋಗುವಂತ ಲಕ್ಷಣಗಳನ್ನ ನಾವು ಚಿಂತನೆ ಮಾಡಬಹುದು. ಮತ್ತೆ ಈ ರವಿ ರಸಾಧಿಪ ಅಂತ ಹೇಳಿದ್ರೆ ಸೂರ್ಯನಾದವನು ಈ ವರ್ಷ ರಸಾಧಿಪತಿ ಆಗಿರುವಂತಹ ಒಂದು ಅಧಿಕಾರವನ್ನ ವಹಿಸಿಕೊಂಡಿರುವಂತಹ ಕಾರಣದಿಂದ, ಚಂದ್ರನು ಮೇಘಾಧಿಪತನ ಆಗಿರುವಂತಹ ಕಾರಣದಿಂದ ದೇಶದಲ್ಲಿ ಸುವೃಷ್ಟಿ ಅನ್ನುವಂಥದ್ದು ಉಂಟಾಗ್ತದೆ. ಅತಿವೃಷ್ಟಿ ಆಗೋದಿಲ್ಲ, ಹೆಚ್ಚಾಗಿ ಮಳೆ ಅಥವಾ ಬಿಸಿಲು ಬಂದು ಅದರಿಂದ ಅತಿವೃಷ್ಟಿ ಆಗೋದಿಲ್ಲ. ಇದು ಸುವೃಷ್ಟಿ. ಸು ಅಂತ ಹೇಳಿದ್ರೆ ಒಳ್ಳೆಯದು, ವೃಷ್ಟಿ ಅಂತ ಹೇಳಿದ್ರೆ ಒಳ್ಳೆಯದಾಗಿ ಆ ಕೃಷಿಕರಿಗಾಗಿರಬಹುದು, ಮಳೆ ಆಗಿರಬಹುದು ಬರುವಂತಹ ಲಕ್ಷಣಗಳನ್ನ ನಾವು ಈ ರವಿಯಿಂದ ಚಿಂತನೆ ಮಾಡಬಹುದು. ಹಾಗೆ ಪಶುನಾಯಕತ್ವ ಫಲಹ ಅಂತ ಹೇಳಿದ್ರೆ ಕೃಷ್ಣನಾದವನು ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಚಿಂತನೆ. ಕೃಷ್ಣನಾದವನು ಪಶುನಾಯಕನ ಒಂದು ಅಧಿಕಾರವನ್ನ ಈ ವರ್ಷ ವಹಿಸಿಕೊಂಡಿರುವಂತಹ ಕಾರಣದಿಂದ ಪಶುಗಳಿಗೆ ವೃದ್ಧಿ ಆಗುವಂತಹ ಕಾಲ, ಅಥವಾ ಗೋವುಗಳನ್ನ ಸಂರಕ್ಷಿಸುವಂತಹ ಕಾಲ, ಅಥವಾ ಗೋವುಗಳ ವಧೆ ಆಗ್ತಿತ್ತು ಅಂತ ಆದ್ರೆ ಆ ಗೋವುಗಳ ವಧೆಯನ್ನ ನಿಲ್ಲಿಸುವಂತಹ ಯೋಗಗಳು ಜನರ ಮನಸ್ಸಿನಲ್ಲಿ ತುಂಬುವಂತಹ ಕೆಲಸ ಈ ಕೃಷ್ಣ ಪರಮಾತ್ಮ ಮಾಡುವಂತಹ ಲಕ್ಷಣಗಳಿರುವಂತಹ ಕಾರಣದಿಂದ ಈ ವರ್ಷ ಸುವೃಷ್ಟಿ ಆಗುವಂತಹ ಕಾಲಗಳಿದೆ. ಇನ್ನು ದೇಶಕಾಲೋ ಸಂಕೀರ್ತ್ಯ ಅಂತ ಹೇಳಿದ್ರೆ ದೇಶದಲ್ಲಿ ಆಗುವಂತಹ ಒಂದು ಯೋಚನೆಗಳನ್ನು ನಾವು ಮಾಡೋದಾದ್ರೆ ದೇಶದಲ್ಲಿ ಏನೆಲ್ಲ ಆಗುಹೋಗುಗಳಾಗಬಹುದು. ಒಂದು ಸಾಮಾನ್ಯವಾಗಿ ಈಗಿನ ಕಾಲಘಟ್ಟವನ್ನು ತೆಗೆದುಕೊಳ್ಳೋದಾದ್ರೆ ಈಗ ದೇಶದಲ್ಲಿ ಏನಾಗ್ತಾ ಇದೆ, ಎಲ್ಲ ಕಡೆಯೂ ಯುದ್ಧ ಭೀತಿ ಅನ್ನುವಂಥದ್ದು ಉಂಟಾಗಿದೆ. ಎಲ್ಲರೂ ಯುದ್ಧ ಮಾಡ್ತಾ ಇದ್ದಾರೆ. ಆದ್ರೆ ನಾವು ನೆಮ್ಮದಿಯಿಂದ ಒಂದು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಅಲ್ಲಿ ಈ ದೇಶದಲ್ಲಿ ಮಾಡಿದಂತಹ ಧರ್ಮ ಕೆಲಸಗಳೇ ಈ ದೇಶವನ್ನ ಸಂರಕ್ಷಣೆ ಮಾಡ್ತಿದೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅದೇ ರೀತಿಯಾಗಿ ಆ ಧರ್ಮ ಸಂರಕ್ಷಣೆ ಮಾಡಿದ್ದಕ್ಕಾಗಿಯೇ ಸದೃಢವಾಗಿರ್ತಕ್ಕಂತಹ ದೇಶ ಮುನ್ನಡೆಸುವಂತಹ ಚಾಕಚಕ್ಯತೆ ಇರುವಂತವರು ಸಹಿತ ಸಿಗುವಂತಹ ಲಕ್ಷಣಗಳು, ಅಥವಾ ಅವರಿಗೆ ಇನ್ನೂ ಹೆಚ್ಚಿನ ದೇಶ ಮುನ್ನಡೆಸುವಂತಹ ಚಿಂತನೆಗಳು ಅವರಲ್ಲಿ ಉಂಟಾಗ್ತದೆ ಅನ್ನುವಂಥ ಯೋಚನೆಯನ್ನ ಮಾಡಬಹುದು. ಅದೇ ರೀತಿಯಾಗಿ ಈ ವರ್ಷಾಧಿಪ ಗುರು ಆಗಿರುವಂತಹ ಕಾರಣದಿಂದ ಮತ್ತೆ ಪುನಃ ನಾವು ಅದನ್ನ ಅವಲೋಕನ ಮಾಡೋದಾದ್ರೆ ಈ ವರ್ಷಾಧಿಪತಿ ಗುರು, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಮುಂಗಾರಿಗೆ ಶುಕ್ರ, ಹಿಂಗಾರಿಗೆ ಕುಜ, ಅದೇ ರೀತಿಯಾಗಿ ಧಾನ್ಯಾಧಿಪತಿ ರವಿ, ನೀರಶೇಷ ಗುರು, ಹೀಗೆ ಅಧಿಪತಿಗಳನ್ನ ನಾವು
ಸ್ಮರಣೆ ಮಾಡಬೇಕು ಅನ್ನುವಂಥ ವಿಚಾರಗಳು. ಅದೇ ರೀತಿಯಾಗಿ ನವನಾಯಕರು ಅಂತ ಹೇಳಿದ್ರಿ, ನವನಾಯಕರಿಂದಾಗಿ ಈಗ ಈ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಾಗತ್ತೆ, ಹಾಗೆ ಮಳೆ ಕೂಡ ಒಂದು ಕಾಲಕ್ಕೆ ತಕ್ಕ ಹಾಗೆ ಆಗತ್ತೆ, ಗೊಬ್ಬರಗಳ ಒಂದು ಬೇಡಿಕೆ ಕೂಡ ಜಾಸ್ತಿ ಆಗತ್ತೆ ಅನ್ನುವಂಥ ವಿಚಾರವನ್ನ ಹೇಳಿದ್ರಿ. ಒಟ್ಟಾರೆಯಾಗಿ ಆ ನವನಾಯಕರಿಂದ ಅಂತ ಹೇಳಿದ್ರೆ ಯುಗಾದಿಯ ಒಂದು ಸಂದರ್ಭದಲ್ಲಿ ಹೊಸ ವರ್ಷದಲ್ಲಿ ಆ ರೀತಿಯಾಗಿರುವಂತ ಒಂದು ಫಲಾಫಲಗಳು ಸಿಗತ್ತೆ ಅಂತ ತಿಳಿಸಿದ್ರಿ. ಹಾಗಿದ್ರೆ ವರ್ಷ ಪೂರ್ತಿಯಾಗಿ ಬೇರೆ ಬೇರೆ ಚಿಂತನೆಗಳು ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಈ ವರ್ಷ ಗುರುವಿನ ಚಿಂತನೆ, ಗುರು ಗ್ರಹದ ಚಿಂತನೆಯ ಪ್ರಕಾರವಾಗಿ ಬಹಳಷ್ಟು ಆಯಾಮಗಳಲ್ಲಿ ನಾವು ಚಿಂತನೆ ಮಾಡ್ಬೋದು. ಕೇವಲ ಈ ನವನಾಯಕರುಗಳು ದೇಶದಲ್ಲಿ ಆಗುವಂತ ರಾಜಕೀಯ ಪರಿಸ್ಥಿತಿಗಳನ್ನು ಒಂದೇ ಅಲ್ಲ, ಅವರು ಅದಕ್ಕಿಂತ ಮೀರಿದಂತ ಚಿಂತನೆಗಳನ್ನು ಇಟ್ಕೊಂಡಿದ್ದಾರೆ. ಈಗ ಸಸ್ಯಾಧಿಪ, ಈ ಸಸ್ಯಗಳೇ ಬೆಳಿಲಿಲ್ಲ ಅಂತ ಆದಾಗ ದೇಶದ ಜನರಿಗೆ ಆ ಧಾನ್ಯಗಳು ಅನ್ನುವಂಥದ್ದು ಸಿಗೋದಿಲ್ಲ, ಅಥವಾ ಮಳೆ ಬೆಳೆಗಳೇ ಆಗ್ಲಿಲ್ಲ ಅಂತ ಆದ್ರೆ ನಾವಿಲ್ಲಿ ಹೇಗೆ ಶಿಕ್ಷಣ ಮಂತ್ರಿ ಅಥವಾ ಮತ್ತೊಂದು ಮಂತ್ರಿಯನ್ನ ನಾವು ಹೇಗೆ ಗಣನೆಗೆ ತೆಗೆದುಕೊಳ್ತೀವೋ, ಇಲ್ಲಿ ಜ್ಯೋತಿಷ್ಯ ಭಾಗದಲ್ಲಿ ತೆಗೆದುಕೊಳ್ಳುವಾಗ ನಮಗೆ ಗ್ರಹಗಳೇ ರಾಜರಾಗಿ ನಮ್ಮನ್ನ ಆಳ್ವಿಕೆ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ನಾವು ಗಮನಿಸಬೇಕಾಗಿರುವಂಥದ್ದು.